ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ಇದು ಮಧ್ಯಾಹ್ನ ವ್ಲಾಗ್. ವೆಲ್ಕಮ್ಸ್ ಟು ಮೈ ಚಾನಲ್. ನಾನು ಮಧ್ಯಾಹ್ನದ ರೂಟೀನ್ ಹೆಂಗೈತೆ ತೋರಿಸ್ತೀನಿ. ಮಧ್ಯಾಹ್ನದಿಂದ ರಾತ್ರಿ ಬರ್ರಿ. ಇದು ಮೊಳಕೆ ಬರಿಸಿಟ್ಟೇನಿ ಹೆಸರು ಕಾಳು. ನಾ ಆಲ್ರೆಡಿ ಹಿಂದಿನ ವಿಡಿಯೋ ಒಳಗೆ ಶೇಂಗಾ ಮತ್ತು ಮೆಂತ್ಯಕಾಳು ಆಮೇಲೆ ಹೆಸರು ಕಾಳು ಎಲ್ಲನೂ ನೆನೆ ಇಟ್ಟದ್ದು ಹಾಕಿದ್ದೆ. ಅದು ಮೊಳಕೆ ಬರ್ಸೇನಿ. 1 ಗ್ಲಾಸ್ ಅಷ್ಟು ಅದಾವು. ಆಮೇಲೆ ನಾನು 2 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿ ಆಲ್ರೆಡಿ ನೆನೆಸಿಟ್ಟೇನೆ. ಒಂದು 3 ಅವರ್ಸ್ 4 ಅವರ್ಸ್ ಆಗೈತಿ. ಅದರೊಳಗೆ ಈ ಮೊಳಕೆ ಕಾಳು ಹಾಕಿ ಇದು ಮಾಡತ್ತೇನೆ. ಆಮೇಲೆ ನಾನು ಈ ಹೆಸರದೇನು ಮೊಳಕೆ ಕಾಳು ಅದಾವಲ್ಲ, ಇವ್ರ ಸೊಪ್ಪಿ ತೆಗಿಯೋಕೆ ಹೋಗಂಗಿಲ್ಲ. ಯಾಕಂದರೆ ಇದ್ರೊಳಗೆ ಭಾಳ ಶಕ್ತಿ ಇರ್ತೈತಿ. ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಹೈ ಪ್ರೋಟೀನ್ ಇರ್ತೈತಿ. ಒಂದು ಸ್ವಲ್ಪ ಈ ಥರ ಮೊಳಕೆ ಕಾಳದು ಯಾರು ತಿನ್ನಂಗಿಲ್ಲಲ್ಲ. ನಮ್ಮ ಮನೆಯೊಳಗೆ ಮ್ಯಾಕ್ಸಿಮಮ್ ನಾವು ಒಬ್ಬಕ್ಕೇ ತಿಂತೀನಿ, ಉಳ್ದದ್ದು 3 ಮಂದಿ ತಿನ್ನಂಗಿಲ್ಲ. ಇದು ಹಿಟ್ಟು ಮಾಡೋದ್ರಲ್ಲೇ ದೋಸೆ ಪಡ್ಡು ಎಲ್ಲ ಆಗ್ತಾವೆ. ನಾನು ಡಯಟ್ ಪ್ಲ್ಯಾನ್ ಒಳಗೆ 2 ದಿನ ಫ್ರೂಟ್ ಇಟ್ಟೇನಿ. ಸೊ ಎಲ್ಲ ಥರ ಹಣ್ಣು ಭಾಳ ಬೇಕಾಗಿದ್ದು, ಅದಕ್ಕೆ ನಾನು ಮಾರ್ಕೆಟ್ಗೆ ಹೋಗಿ ತೊಗೊಂಬಂದೆ. ಅದ್ರಾಗ ನನಗೆ ಬೆಸ್ಟ್ ಭಾಳ ಇಷ್ಟ ಆಗಿರೋದು ನೀರ್ಲನ್ ಸಿಕ್ಕು. ಇಲ್ಲಿ ಫುಲ್ ದೊಡ್ಡ ಸಿಗ್ತಾವೆ, ಮಸ್ತ್ ಪಲ್ಪಿ ಇರ್ತಾವೆ. ನೋಡೋಕೆ ಇದು ನಿಮ್ಮ ಪಿಂಕ್ ಅಂತ ಹಸಿ ಅನಿಸ್ಬೋದು. ಇದು ಹಸಿ ಇಲ್ಲ, ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಬಾಯಾಗ ನೀರ ಬರೋಂಗದ ನೋಡ್ರಿ. ನಾ ಇದನ್ನು ತಿಂದು ತೋರಿಸ್ತೀನಿ ಎಷ್ಟಿದೆ ಇರ್ತೈತಿ. ಹಬ್ಬ ಸೂಪರ್ ಅಂದ್ರೆ ಸೂಪರ್ ಐತಿ. ಒಂದಂದರೆ ಇವಾಗ ಜಾಸ್ತಿ ದಿನ ಇಡೋಕ್ಕೆ ಬರಲ್ಲ. ಮ್ಯಾಂಗೋ ತಂದೇನಿ, ಪಪಾಯ ತಂದೇನಿ. ಹಾಂ, ಪಪಾಯ ನಿನ್ನೆ ತಂದಿದ್ದಿತ್ತು, ಇವತ್ತು ಸ್ವಲ್ಪ ತಿನ್ನೋ ಅಷ್ಟು ಐತಿ. ಸೊ ಇದನ್ನು ಹೊರಗೆ ಇಡ್ತೇನೆ, ಇದನ್ನು ಸಂಜೆಗೆ ತಿಂತೇನೆ. ಬನಾನಾ ತಂದೇನಿ. ಬಾಳೆಹಣ್ಣು ಅಷ್ಟೇ ಹೈ ಪೊಟ್ಯಾಷಿಯಮ್ ಇರ್ತಾವೆ. ಆಮೇಲೆ ಹೊಟ್ಟೆ ಫುಲ್ ಆಗ್ತೈತಿ. ಮ್ಯಾಂಗೋ ಮಿಲ್ಕ್ ಇಲ್ಲ ಅಮ್ಮ, ಎಲ್ಲ ಹೋಗ್ತಾವೆ. ಆಮೇಲೆ ಇದು ಆ್ಯಪಲ್ಲು ತಂದೇನಿ. ಆ್ಯಪಲ್ ತಂದೇನಿ. ಇದು 1 kg ತಂದೇನಿ. ಆದಷ್ಟು ಬ್ಯಾಲೆನ್ಸ್ ಇರ್ಬೇಕು ಡಯಟ್. ಅಂದರೆ ಬರೀ ಫ್ರೂಟ್ಸು, ಬರೀ ವೆಜಿಟೇಬಲು ಅಥವಾ ಬರೀ ಇದು ಆಯಿಲ್ ಫ್ರೀ ಊಟ ಅದೆಲ್ಲ, ಎಲ್ಲ ಥರನೂ ಇರಬೇಕು. ಆಮೇಲೆ ಮೋಸಂಬಿ ಭಾಳ ಚಲೋ ಬಂದಿದ್ದು, ಮೋಸಂಬಿ ತಂದೇನಿ. ಇವು 1.5 ಹಣ್ಣು 150ಗೆ 1.5 kg, ಇಲ್ಲ 100ಗೆ 150, ಸಾರಿ 1.5 kgಗೆ 100 ರೂಪೀಸ್. ಆ್ಯಪಲ್ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹಾಂ, ಇದನ್ನು ಜ್ಯೂಸ್ ಮಾಡ್ತೇನೆ. ಯಾಕಂದರೆ ಜ್ಯೂಸ್ ಮಾಡಿದರೆ ಎಲ್ಲರೂ ಕುಡಿತಾರೆ. ಇವು ಸ್ವಲ್ಪ ಆರೆಂಜ್ ಅಂದರೆ ತಿಂತಾರೆ ಎಲ್ಲರೂ, ಸಂತ್ರ. ಇದು ಮೋಸಂಬಿ ಅಷ್ಟು ಇಷ್ಟ ಆಗಲ್ಲ ಎಲ್ಲರಿಗೂ. ಇದು ಬೆಸ್ಟ್ ಅಂದರೆ ಜ್ಯೂಸ್ ಮಾಡಿಬಿಡ್ತೇನೆ, ಚಲೋ ಆಗ್ತೈತಿ. ಆಮೇಲೆ ಭಾಳ ಜ್ಯೂಸಿ ಇದಾವೆ, ಫುಲ್ ಇದಾವೆ, ಜ್ಯೂಸಿ ಅದಾವೆ. ಏ ಆಮೇಲೆ ಇನ್ನೊಂದು ಯಾವ ಫ್ರೂಟ್ ತಂದೀನಿ. ಹಾಂ, ಇದು ಪನ್ನೀರ್ ಅಂತ. ಅಂದರೆ ಇದು ಕರಿ ದ್ರಾಕ್ಷಿ ಅಲ್ಲ, ದ್ರಾಕ್ಷಿದ ಇದು. ಬಟ್ ಐ ಥಿಂಕ್ ಇದು ಜ್ಯೂಸ್ ಎಲ್ಲ ಮಾಡ್ತಾರೆ ನೋಡ್ರಿ, ಇದ್ರದ್ದು ವೈನ್ ಅದು ಮಾಡ್ತಾರೆ. ಭಾಳ ಸ್ವೀಟ್ ಇರ್ತಾವೆ, ಸೀಡ್ಸ್ ಇರ್ತಾವೆ ಒಳಗೆ. ಇದು ನಮ್ಮ ಹಸ್ಬೆಂಡ್ಗೆ ಇಷ್ಟ. ಸೊ ಅವ್ರ ಸಲ ತಂದೇನು ಆಫೀಸ್ಗೆ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿರ್ತೇನೆ ನಾವು ಇದರಲ್ಲಿ. ಈ ಕ್ಯಾಟ್ ಆಡಕತ್ಲೆ ಎಲ್ಲ ತೊಗೊಂಡು.
ಬಂಗಾರ ಅದು ಟ್ರೇನಾ ಮತ್ತು ಆಯ್ತು ಶೋನ ಹಾಲು ಕೊಡ್ರಿಮ್ಮ ಲಗು ಲಗು ಇಬ್ಬರು ಹಾಲು ಕೊಡ್ರಿ ಶೋನ ಅಂತ ತೆಗಿ ಮೈನ ಶೋನ ಲಗು ಲಗು ತೆಗಿ ಎಲ್ಲ ಇಡು ತೆಗಿ ಫಾಸ್ಟ್ ತೆಗಿ ಹಾಂ ಓಕೆ ಬ್ಯಾಡ ಬಿಡು ನಾ ಎತ್ತುತ್ತೇನೆ ಇದು ಒಂದು ಗ್ಲಾಸ್ ಹಾಲು ಐತಿ ಒಂದು ಗ್ಲಾಸ್ ಹಾಲೊಳಗೆ ನಾನು ಅರ್ಶಿಣ ಪುಡಿ ಮತ್ತು ಬೆಲ್ಲ ಹಾಕಿ ಕಲಸೇನಿ ನಾ ಮೊದಲು ಬಾದಾಮ್ ಪೌಡ್ರ್ ಯೂಸ್ ಮಾಡ್ತಿದ್ದೆ ಆಮೇಲೆ ಒಂದು ಬಾಳೆಹಣ್ಣು ಐತಿ ನಾರ್ಮಲ್ ಸೈಜ್ದ ಇದು ನಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಈವ್ನಿಂಗ್ ಒಂದು ಸ್ವಲ್ಪ ಊಟ ಆದ್ಮೇಲೆ ಮತ್ತೆ ಒಂದು ತಾಸು 2 ತಾಸು ಬಿಟ್ಟು ಹಸು ಆಗ್ತೈತಲ್ಲ ಹಂಗೆ ಅಂದರೆ ಇನ್ನೂ ರಾತ್ರಿ ಊಟ ಆಗೋಷ್ಟು ಟೈಮಿಲ್ಲ ಕಾಫಿ ಕುಡಿಯೋಷ್ಟು ಟೈಮಿಲ್ಲ 5 ಗಂಟೆ ಹಂಗೆ ನಾನು ಇದು ಇವತ್ತಿನ ದಿನ ಬನಾನ ಮತ್ತು ಇದು ತಿನ್ನತ್ತೀನಿ ಡೈಲಿ ಸೇಮ್ ತಿನ್ನಂಗಿಲ್ಲ ಅದು ಹಾಲು ಮಾತ್ರ ಫಿಕ್ಸ್ ನಾನು ಡೈಲಿ ಒಂದು ಗ್ಲಾಸ್ ಕುಡಿತೀನಿ ಈವ್ನಿಂಗ್ ಟೈಮ್ ಒಳಗೆ ಕುಡಿತೀನಿ ನಾವು ಮಿಡ್ ನೈಟು ಇದು ಲೇಟ್ ನೈಟು ಕುಡಿಯೋಂಗಿಲ್ಲ ಅರ್ಲಿ ಮಾರ್ನಿಂಗು ಕುಡಿಯೋಂಗಿಲ್ಲ ಹಂಗೆ ಕುಡಿಯೋದ್ರಿಂದ ಒಂದು ಸ್ವಲ್ಪ ಬಾಡಿ ಬಿಲ್ಡಪ್ ಆಗ್ತೈತಿ ಅಂತ ಹೇಳ್ತಾರೆ ಆಮೇಲೆ ನನಗೆ ಈವ್ನಿಂಗ್ ಒಂದು ಸ್ವಲ್ಪ ಇದು ಹಂಗ್ರಿ ಪ್ಯಾನ್ ಇರ್ತೈತಲ್ಲ ಅಂದ್ರೆ ಹಸಿವಾಗಿರ್ತೈತಲ್ಲ ಅದೆಲ್ಲ ಕಡಿಮೆ ಆಗ್ತೈತಿ ಹಾಲು ಆಮೇಲೆ ವಾಕಿಂಗ್ ಅದು ಹೋಗೋಕೆ ಒಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ ಇರ್ತೈತಿ ಸೊ ಇವತ್ತಿಗೆ ನಾನು ಬನಾನಾ ಜೊತೆ ಹಾಲು ಕುಡಿಯಾಕ್ತೀನಿ ಡೈಲಿ ಬೇರೆ ಬೇರೆ ಥರ ಇರ್ತೈತಿ ಹಾಲಂತೂ ಫಿಕ್ಸ್ ಇರ್ತೈತಿ ಬನಾನಾ ಬದಲಿ ಬೇರೆ ಫ್ರೂಟ್ ಇರ್ತೈತಿ ನೋಡ್ರಿ ಸಂಜೆಗೆ ಒಂದು ಸ್ವಲ್ಪ ಏನಾರ ತಿನ್ಬೇಕಂತ ಆಸೆ ಆಗೇ ಆಗ್ತೈತಿ ನಾ ಮೊದಲು ಕಾಫಿ ಒಳಗೆ ಕರ್ದದ್ದು ಆಲೂ ಚಿಪ್ಸ್ ಅದು ತಿಂತಿದ್ದೆ ಲೋಕಲ್ ಆಯಿತು ಕಂಪ್ನಿ ಆಯ್ತು ಏನೋ ಒಂದು ಈಗ ಡಯಟ್ ಸ್ಟಾರ್ಟ್ ಮಾಡೋದ್ಲೇ ಸಡನ್ನಾಗಿ ಎಲ್ಲ ಬಿಡಂದ್ರೆ ಆಗಂಗಿಲ್ಲ ಒಂಥರ ಇದಾಗ್ಬಿಡ್ತೈತಿ ಅದಕ್ಕೆ ಅದ್ರದ್ದು ಈಕ್ವಲೆಂಟ ಕಡಿಮೆ ಕ್ಯಾಲ್ರಿ ಕಡಿಮೆ ಆಯಿಲ್ ಇರುವಂಥದ್ದು ಕೆಂಪು ಖಾರದ ಚುಣ್ಮರಿ ಹಚ್ಕೊಂಡು ಜಸ್ಟ್ ಒಂದು ಸಣ್ಣ ಬಟ್ಲ ಭಾಳ ಇಲ್ಲ ಆಮೇಲೆ ಕಾಫಿನೂ ನಾನು ಹಾಫ್ ಮಾಡೇನಿ ಮೊದಲಾನ 2 ಸ್ಪೂನ್ ಶುಗರ ಮತ್ತು ಒಂದು ದೊಡ್ಡ ಮಗ್ಗು ಕುಡಿತಿದ್ದೆ ನಿಯರ್ಲಿ ಒಂದು 250 ml ಆಗ್ತಿತ್ತು ಈಗ ಜಸ್ಟ್ ಒಂದು ನಾರ್ಮಲ್ ಟೀ ಕಪ್ ಎಷ್ಟು ಇರ್ತಾವಲ್ಲ ಅಷ್ಟು ಕುಡಿಯತ್ತೀನಿ ಚಹಾ ಕುಡಿದು ಇದು ಕಾಫಿ ಕುಡಿದು 1 ಅವರ್ ಆಯಿತು ಈಗ ನಾನು ದೋಸೆ ಹಿಟ್ಟು ಇದು ಹೆಸರದ್ದು ಮೊಳಕೆ ಕಾಳು ದೋಸೆ ಹಿಟ್ಟು ತೋರಿಸಿದ್ನಲ್ಲ ಅದನ್ನು ಮಾಡತ್ತೀನಿ ಇವು ದೋಸೆ ಎಕ್ದಮ್ ಕ್ರಿಸ್ಪಿ ಆಗ್ತಾವೆ ಭಾಳ ಟೇಸ್ಟಿ ಆಗ್ತಾವೆ ಜಸ್ಟ್ ನಾರ್ಮಲ್ ದೋಸೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋದು ಆಮೇಲೆ ನಾನು ಇಲ್ಲಿ ದೋಸೆ ಹಿಟ್ಟು ಅಂದ್ರೆ ಗಿರ್ನಿ ಈ ಕಡೆ ಎಲ್ಲ ಮಿಲ್ ಇರ್ತಾವೆ ಅದ್ರೊಳಗೆ ಬೀಸ್ಕೊಂಡು ಬರ್ತೇವೆ ಅಂದ್ರೆ ನಾರ್ಮಲ್ ನಮ್ಮ ಕಡೆ ಒಣ ಹಿಟ್ಟು ಬೀಸು ಗಿರ್ನಿ ಇರ್ತಾವಲ್ಲ ಇದು ನಮ್ಮ ಹಸ್ಬೆಂಡ್ ಇವತ್ತು ಅವರಿಗೆ ನಾನ್ ವೆಜ್ ತಿನ್ಬೇಕು ಅನಿಸಿತ್ತು ಅವರು ಮಟನ್ ಕರಿ ಮಾಡ್ಯಾರ ನಮ್ಮ ಸಲುವಾಗಿ ಎಗ್ ಕರಿ ಮಾಡ್ಯಾರ ಬಟ್ ನನಗೆ ಈ ಎಗ್ ಜೊತೆ ನನಗೆ ರೊಟ್ಟಿ ಇಷ್ಟ ಆಗ್ತೈತಿ ಅವರಿಗೆಲ್ಲ ನಾನು ದೋಸೆ ಮತ್ತು ಮಟನ್ ಕರಿ ಮಾಡಿದೆ ಕೊಟ್ಟೆ ನಾನು ಇದು ದೋಸೆ ಇಷ್ಟು ಮಸ್ತ್ ಅನ್ನಿಸ್ತೈತಿ ಈ ಕಡೆ ಸ್ಟೈಲ್ ಇದು ಆ್ಯಕ್ಚುಲಿ ಆಂಧ್ರ ಸ್ಟೈಲ್ ಇಡ್ಲಿ ದೋಸೆ ಒಳಗೆ ನಾನ್ ವೆಜ್ ಗ್ರೇವಿ ಇರ್ತೈತಿ ಕೇಳ್ತಾರೆ ಅವ್ರು ನಮಗೆ ನೀವು ವೆಜ್ ಇದ್ರೆ ಚಟ್ನಿ ಗಿಟ್ನಿ ಕೊಡ್ತಾರೆ ನಾನ್ ವೆಜ್ ಇದ್ದರೆ ಪಕ್ಕ ಇದು ಚಿಕನ್ ಗ್ರೇವಿ ಅದೆಲ್ಲ ಕೊಡ್ತಾರೆ ಆಮೇಲೆ ಈ ದೋಸೆ ಮಾಡ್ಕೋತಾನೆ ಯಾಕಂದರೆ ಟೈಮ್ ಆಗ್ತೈತೆ ದೋಸೆ ಮಾಡುವಾಗ ಮುಂದೆ ನಿಂದಿರಬೇಕಲ್ಲ ಸೊ ನಾವು ಅವ್ರು 3 ಜನಕ್ಕೆ ದೋಸೆ ಹಾಕುವಷ್ಟೊತ್ತಿಗೆ ನಾನು ಸಂಜೆದು ಕಾಫಿ ಮತ್ತು ಇದು ದೋಸೆ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಭಾಂಡೆ ಎಲ್ಲ ತಿಕ್ಕಿ ಜಸ್ಟ್ ನನ್ನ ತಾಟ್ ಒಂದೇ ಉಳಿಸ್ಕೊಂಡಿರ್ತೇನೆ ನಾನು ಆಮೇಲೆ ನಾನು ಊಟ ಮಾಡಿ ಅದು ಒಂದೇ ತೊಳೆದು ಮಲ್ಕೋತೇನೆ ಯಾಕಂದರೆ ಎಲ್ಲನೂ ಜಮಾ ಮಾಡಿ ತೊಳ್ಕೊತ ಕೂತ್ರೆ ಭಾಳ ಹೊತ್ತಾಗ್ತೈತಿ ಮತ್ತು ಹೆಂಗಿದ್ರು ಇದು ಆಗೋವರೆಗೂ 2 ಭಾಂಡೆ ತೊಳ್ಕೊತ ಹೋದರೂ ಅವ್ರು 3 ಜನಕ್ಕೆ ದೋಸೆ ಹಾಕೋಷ್ಟೊತ್ತಿಗೆ ಎಲ್ಲ ಆಗ್ತಾವೆ ಸೊ ರಾತ್ರಿ ಕೆಲಸ ಮುಗಿದು ಬಿಡ್ತೈತಿ ಆರಾಮಾಗಿ ಹೇಳ್ಬೋದು ಬೆಳಗ್ಗೆ ಅಂದರೆ ಎದ್ದಾಗ ಕಿಚನ್ ಎಲ್ಲ ಕ್ಲೀನ್ ಇರ್ತೈತಿ ಆಮೇಲೆ ದೋಸೆ ಹಿಟ್ಟು ಎಷ್ಟು ಬೇಕು ಅಷ್ಟಕ್ಕೆ ನಾನು ಉಪ್ಪು ಹಾಕಿ ಇಟ್ಕೋತೇನೆ ಎಲ್ಲನೂ ಮಿಕ್ಸ್ ಮಾಡೋಂಗಿಲ್ಲ ಯಾಕಂದರೆ ಎಲ್ಲನೂ ಉಪ್ಪು ಹಾಕಿದ್ರೆ ಸರಿಯಾಗಿ ಉಬ್ಬಂಗಿಲ್ಲ ನನ್ನ ಮಕ್ಕಳಿಗೆ ಸ್ವಲ್ಪ ತೆಳ್ಳಗೆ ಮಾಡಿ ಕ್ರಿಸ್ಪಿ ಮಾಡಬೇಕು ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಬ್ರೌನ್ ಆಗಬಾರ್ದು ವೈಟ್ ಒಳಗೆ ಇರಬೇಕು ಸಾಫ್ಟ್ ಇರಬೇಕು ನನಗೆ ಒಂದೊಂದು ಲೈನ್ ಇರ್ತಾವಲ್ಲ ಒಂದು ಲೈನ್ ಒಳಗೆ ಕಟ್ಟಗಿರಬೇಕು ಒಂದು ಲೈನ್ ಒಳಗೆ ಸಾಫ್ಟ್ ಇರಬೇಕು ಸೊ ನಾನು ಹಿಂಗೆ ಮಾಡ್ಕೊಳತ್ತೀನಿ ಆಮೇಲೆ ನಾನು ಮಟನ್ ಗ್ರೇವಿ ತಿನ್ನೋಂಗಿಲ್ಲ ಅದಕ್ಕೆ ನನಗೆ ಸಪ್ರೇಟ್ ಗ್ರೇವಿ ಮಾಡಿರ್ತಾರೆ
ಚಿಕನ್ ಗ್ರೇವಿ ಇದ್ರೆ ತಿಂತೀನಿ, ಮಟನ್ ನಾ ತಿನ್ನೋದೇ ಇಲ್ಲ, ನನಗೆ ಇಷ್ಟನೇ ಆಗೋದಿಲ್ಲ ಅದು ಸ್ಮೆಲ್. ನಾನು ಮಟನ್ ಬಿಲ್ಕುಲ್ ಗ್ರೇವಿ ಆಯಿತು, ಮಟನ್ ಬಿರಿಯಾನಿ ಏನೂ ತಿನ್ನೋಂಗಿಲ್ಲ ನಾನು. ಇದು ಜಸ್ಟ್ ಲೈಕ್ ಚಪಾತಿ ಇದು ಹೆಂಗೆ ತಿಂತೀವಲ್ಲ ಅದು ಸೇಮ್ ಇರ್ತೈತಿ, ರೊಟ್ಟಿ ಚಪಾತಿ ಆಗುತ್ತೆ. ಬಟ್ ಇನ್ನೂ ಚಲೋ ಅನಿಸ್ತೈತೆ ನಮಗೂ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ದೋಸೆ ಜೋಡಿನೂ ಹೀಗೆಲ್ಲ ತಿಂತಾರೆ ಗ್ರೇವಿ ಅಂತಂದೆ. ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಆಮೇಲೆ ಇದು ಡಯಟ್ ಮಾಡೋರಿಗೂ ಈ ಥರ ದೋಸೆ ಚಲೋ, ಯಾಕಂದರೆ ಇದ್ರೊಳಗೆ ಫುಲ್ ಫೈಬರ್ ಇರ್ತೈತಿ, ಆಮೇಲೆ ಪ್ರೋಟೀನ್ ಇರ್ತೈತಿ. ಬರೀ ನಮ್ಗೆ ಯಾರಿಗೆ ರೈಸ್ ಅವಾಯ್ಡ್ ಮಾಡೋದಿರ್ತೈತಲ್ಲ, ಅಂದರೆ ಅಕ್ಕಿ ಕಡಿಮೆ ಇದು ಮಾಡೋದಿರ್ತೈತಲ್ಲ, ಯೂಸ್ ಮಾಡಬೇಕಾಗಿರ್ತೈತಲ್ಲ, ಅವರು ಈ ಥರ ಒಂದು ಅರ್ಧ ಪೋರ್ಷನ್ ಹೆಸರು ಕಾಳು, ಅರ್ಧ ಪೋರ್ಷನ್ ಅಕ್ಕಿ ಹಾಕಿಬಿಟ್ರೆ ನಮ್ಮ ತಿನ್ನೋದು ಕಡಿಮೆ ಆಗ್ತೈತಿ. ಆಮೇಲೆ ಒಂದು ಲೆಮನ್ನು, ಉಳ್ಳಾಗಡ್ಡಿ ಬೇಕಿದ್ರೆ ಉಳ್ಳಾಗಡ್ಡಿ ಯಾವುದಾದ್ರೂ ಓಕೆ. ಆಮೇಲೆ ನಾನು ಡಯಟ್ ಮಾಡೋ ಸಲುವಾಗಿ ತುಪ್ಪ ಹಾಕ್ಕೊಳತ್ತೇನೆ ಆಯಿಲ್ ಬದಲಿ, ಯಾಕಂದ್ರೆ ಫುಲ್ ಒಣ ತಿನ್ನೋಕ್ಕಾಗಂಗಿಲ್ಲ. ಇದು ನಮ್ಮ ಹಸ್ಬೆಂಡಿಗೆ ಕೊಟ್ಟು ಬಿಡ್ತೇನೆ ಊಟಕ್ಕೆ. ನಾನು ಎಗ್ ಕರಿ ಜೋಡಿ ಕಟಕ್ ರೊಟ್ಟಿ, ಉಳ್ಳಾಗಡ್ಡಿ, ನಿಂಬೆಹಣ್ಣು ಇಟ್ಕೊಂಡು ತಿಂದೆ. ನನಗೆ ಕಟಕ್ ರೊಟ್ಟಿ ಭಾಳ ಇಷ್ಟ ಆಗ್ತೈತಿ. ಇದು ಕಟಕ್ ರೊಟ್ಟಿ ಇದ್ರೂ ಓಕೆ, ಮೆದು ರೊಟ್ಟಿ ಇದ್ರೂ ಓಕೆ, ನಂಗೆ ರೊಟ್ಟಿ ಚಪಾತಿನೇ ಇಷ್ಟ ಆಗ್ತೈತಿ. ಎಗ್ ಅಂದರೆ ಮಸ್ತಿತ್ತು. ನಮ್ಮ ಹಸ್ಬೆಂಡ್ ನನ್ನ ವ್ಲಾಗ್ ಮಾಡ್ಯಾರ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.